She's separating the batter now and she's adding salt and keeping aside. ಸ್ವಲ್ಪ ದೊಡ್ಡ ಪಾತ್ರೆಯಿಂದ ಹುದುಗ್ ಬಂದಿರೋ ಹಿಟ್ಟಿಂದ ತೆಕ್ಕೊಂಡು ಇನ್ನೊಂದು ಪಾತ್ರೆನಲ್ಲಿ ಉಪ್ಪು ಹಾಕೊಂಡು ಕಲಿಸ್ಕೋತಾರೆ. This is a very good fermented batter. This is how it looks. It looks very fluffy. ಚೆನ್ನಾಗಿ ಹುದುಗ್ ಬಂದಿರೋ ಹಿಟ್ಟು ಹೀಗೆ ಕಾಣುತ್ತೆ. ಮೂರು ಥರದ್ದು ನಿಂಬ ನೀನು ಹಾಕು. She's adding salt. ಹಾಕು. ಸ್ವಲ್ಪ very little baking soda optional. If you want you can add this, otherwise you can skip this. ನೀರು ಹದ ಮಾಡ್ಕೊಂಡು ಹಾಕಬೇಕಲ್ಲ. If you need water only then add, otherwise the batter for idli has to stay thicker. ಇಡ್ಲಿ ಹಿಟ್ಟಿಗೆ ನೀರು ಜಾಸ್ತಿ ಹಾಕಲ್ಲ, ಬೇಕಿದ್ರೆ ನೀರು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ತಾರೆ. ಶಿ ವಿಲ್ ಆ್ಯಡ್ ಲಿಟಲ್ ಬಿಟ್ ಆಫ್ ಗ್ರೌಂಡ್ನಟ್ ಆಯಿಲ್ ಟು ದಿಸ್. ಆ್ಯಡಿಂಗ್ ಆಯಿಲ್ ಇಸ್ ರೀಸನ್ ಸೊ ದಟ್ ದ ಇಡ್ಲಿ ವಿಲ್ ಕಮ್ ಔಟ್ ಆಫ್ ಇಟ್ಸ್ ಪ್ಲೇಟ್ ಈಸಿಲಿ. ಇಡ್ಲಿ ಸರಾಗವಾಗಿ ಬಿಡಿಸ್ಕೊಳ್ಳುತ್ತೆ ಹುಯ್ದ ಮೇಲೆ, ಅದಕ್ಕೆ ಎಣ್ಣೆ ಹಾಕುತ್ತೆ. ಮಸಾಲೆ ಇಡ್ಲಿ ಮಾಡೋಕ್ಕೆ ಸಾಮಗ್ರಿಗಳು: ಇಡ್ಲಿ ಹಿಟ್ಟು ಮಾಡಿ ಹದ ಮಾಡೋದು ಇನ್ನೊಂದು ವಿಡಿಯೋನಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಟು ಮೇಕ್ ಮಸಾಲ ಇಡ್ಲಿ, ದೀಸ್ ವಿಲ್ ಬಿ ದ ಇಂಗ್ರೀಡಿಯೆಂಟ್ಸ್. ಸೋಕಿಂಗ್ ಆ್ಯಂಡ್ ಗ್ರೈಂಡಿಂಗ್ ದ ಬ್ಯಾಟರ್ ವಿಲ್ ಬಿ ಇನ್ ಅ ಡಿಫ್ರೆಂಟ್ ವಿಡಿಯೋ ವಿಚ್ ವಿಲ್ ಬಿ ಆ್ಯಡೆಡ್ ಇನ್ ಟು ದ ಡಿಸ್ಕ್ರಿಪ್ಷನ್. In the morning she's just added some little oil, baking soda and salt, which is baking soda is optional. ಬೆಳಗ್ಗೆ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿದ್ದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡಿದೆ. ಇದು ಕಡಲೆಬೇಳೆ ಉದ್ದಿನಬೇಳೆ ಮಿಶ್ರಣ. ಕ್ಷಮಿಸಿ, ಇದು ಕಡಲೆಬೇಳೆ ಹೆಸರು ಬೇಳೆ ಮಿಶ್ರಣ. ಎಷ್ಟು ಈಕ್ವಲ್ಲ? ಒಂದೊಂದು ಹಿಡಿ. ಇದು ಪೂರ್ತಿ ರಾತ್ರಿ ಅಂದರೆ 10 ಗಂಟೆ ಕಾಲ ನೆನಿಬೇಕು. ದಿಸ್ ಈಸ್ ದ ಮಿಕ್ಸ್ ಆಫ್ ಚನಾ ದಾಲ್ ಅಂಡ್ ಮೂಂಗ್ ದಾಲ್. This is around 1 fist each of it. Wash thoroughly and soak it for 10 hours. You can start as well. If you're planning, you can do it along with making and keeping aside the batter. This has been soaked for 10 hours. Even after soaking, this has to be washed well. ಇದು ನೆನೆಸ್ಕೊಂಡ್ಮೇಲೆ ಬೆಳಗ್ಗೆ ಇನ್ನೊಂದೆರಡು ಸತಿ ನೀರು ಹಾಕಿ ತೊಳ್ಕೊಬೇಕು. ಕೊತ್ತಂಬರಿ, ಕೊರಿಯಾಂಡರ್, ಕಾಯಿ ಚೂರು, ಹಸಿ ಕಾಯಿಂದು ಚೂರು. ಇದು ಚೂರು ಸರಿ ಹೋಗಲಿಲ್ಲ ಅಂದರೆ ತುರಿನೂ ಹಾಕೋಬೋದು. ದಿಸ್ ಇಸ್ ಕೊರಿಯಾಂಡರ್ ಆ್ಯಂಡ್ ದಿಸ್ ಇಸ್ ಫ್ರೆಶ್ ಕೋಕೋನಟ್ ವಿಚ್ ಇಸ್ ಚಾಪ್ ಟು ಪೀಸಸ್ ಲೈಕ್ ದಿಸ್. ಇಫ್ ಯು ಡೋಂಟ್ ಪ್ರಿಫರ್ ದಿಸ್ ಟೆಕ್ಸ್ಚರ್ ಆರ್ ದ ಟೇಸ್ಟ್, ಯು ಕ್ಯಾನ್ ಈವನ್ ಆಸ್ ವೆಲ್ ಗ್ರೇಟ್ ದ ಫ್ರೆಶ್ ಕೋಕೋನಟ್. ಜಿಂಜರ್, ಶುಂಠಿ, ಕರಿ ಮೆಣಸಿನ ಪುಡಿ, ಪೌಡರ್ಡ್ ಬ್ಲ್ಯಾಕ್ ಪೆಪ್ಪರ್. ಶಿ is adding all these ingredients to the idli batter, masala idli batter. ಈಗ ಹೇಳಿದೆಲ್ಲ ಸಾಮಗ್ರಿನೂ ಹಿಟ್ಟಿಗೆ ಸೇರಿಸ್ಕೊಳ್ಳಿ. ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಡ್ ಅಕಾರ್ಡಿಂಗ್ ಟು ದ ಟೇಸ್ಟ್ ಅಂಡ್ ಸೀಯಿಂಗ್ ದ ಕ್ವಾಂಟಿಟಿ. You can add green chilies if optional. You can as well make paste and add if you want more spicy. ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕೋಬೋದು, ಇಲ್ಲ ಅಂದರೆ ಅದು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಖಾರ ಬೇಕಿದ್ದಲ್ಲಿ. ಹಿಟ್ಟು ಗಟ್ಟಿ ಇರಬೇಕು, ಜಾಸ್ತಿ ನೀರು ಹಾಕಬೇಡಿ, ಹದ ನೋಡ್ಕೊಂಡು ಹಾಕಿ. ನಾಟ್ ಮಚ್ ವಾಟರ್ ಇಸ್ ಆ್ಯಡೆಡ್. ದಿಸ್ ಬ್ಯಾಟರ್ ಹ್ಯಾಸ್ ಟು ಬಿ ಫ್ಲಫಿ ಆ್ಯಂಡ್ ಥಿಕ್. ಮಸಾಲಾ ಇಡ್ಲಿ ಮೇಕಿಂಗ್: pouring the batter and into the stand and placing into this vessel. Water is poured in beneath and you can place a ring like this. ಮಸಾಲ ಇಡ್ಲಿ ಹುಯ್ಕೊಳ್ಳೋ ರೀತಿ, ಇದ್ರ ಹಿಟ್ಟು ಮಾಡೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ತರ ಈ ಪಾತ್ರೆಗೆ ನೀರು ಹಾಕೊಂಡು ಕೆಳಗಡೆ ಈ ರಿಂಗ್ ಇದ್ರೆ ಇಟ್ಕೊಳ್ಳಿ, ಇಲ್ಲ ಒಂದು ತಟ್ಟೆ ಇಟ್ಕೋಬಹುದು. ಈ ತಟ್ಟೆಗಳ ಸ್ವಲ್ಪ ಎಣ್ಣೆ ಹಾಕೊಂಡು ಸವರ್ಕೊಂಡು put some oil to this pans or this and add the batter. The batter making will be added into the description.
fill 3/4 of this cup. ಮುಕ್ಕಾಲ್ ಭಾಗ ಹಾಕೊಳ್ಳಿ, ಅದು ಹರಡತ್ತೆ, ಬೆಂದ್ಮೇಲೆ ತಿರ್ಗಾ ಉಬ್ಬತ್ತೆ. When you place this plate over each other, this hole has to come over the idli. Below there should be that idli. This hole is been placed on the idli cup here so that the steam passes. ಈ ತೂತಿರೋದು ಇಡ್ಲಿ ಬಟ್ಲು ಮೇಲ್ ಬರೋ ತರ ಇಡಿ, so that ಇದು ಹಬೆ ಇದಕ್ಕೆ ಹೋಗಿ ಬೇಯೋ ತರ ಇರಬೇಕು. This is placed into the vessel which had water. Cook it for 15 to 20 minutes in medium to high flame. ಇದನ್ನ ನೀರು ಹಾಕೊಂಡಿರೋ ಪಾತ್ರೆಯಲ್ಲಿಟ್ಟು 15 ರಿಂದ 20 ನಿಮಿಷ ಮೀಡಿಯಂ ಇಂದ ಜೋರೂರಿನಲ್ಲಿ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ, ಕ್ಲೋಸ್ ದ ಲಿಡ್. ಹಾಕಮ್ಮ. ಇಲ್ಲಿದ್ರೆ ಇಲ್ಲಿಂದ ಹೊಗೆ ಬರುತ್ತೆ, ಮತ್ತೆ ಸೈಡ್ ಇಂದ ನೀರ್ ತೊಟ್ಟಿಕಕ್ ಶುರು ಆಗತ್ತೆ. ನಿಮ್ಮಲ್ಲಿರೋ ಇಡ್ಲಿ ಪಾತ್ರೆ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲ ಅಂದ್ರೆ 15-20 ನಿಮಿಷ ಆದ್ಮೇಲೆ ಒಲೆ ಹರಿಸಿ ಅದರಲ್ಲೇ ಸ್ವಲ್ಪ ಹೊತ್ತು ಇಟ್ಟಿರಿ. The water will drip and the steam will start emit depending on the vessel you have. Also, after 15 to 20 minutes, switch off the stove and let it stay like that for a while, and then removing masala idli from the idli stand. Once you remove, dip the spoon into water, plain water which is kept here, so that it will not stick to the spoon. Serve it with gasgase payasa and chutney. ಇಡ್ಲಿ ಒಂದೊಂದೇ ತೆಕ್ಕೊಂಡ್ಮೇಲೆ ಸ್ಪೂನ್ನ ನೀರಲ್ಲಿ ಅದ್ಕೊಂಡು ನೆಕ್ಸ್ಟ್ ಒಂದು ತೆಗೀರಿ, ಅವಾಗ ಸ್ಪೂನ್ಗೆ ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ಇದನ್ನ ಪಾಯಸ, ಚಟ್ನಿ ಅಥವಾ ಹಾಗೇನು ತಿನ್ಬೋದು ತುಪ್ಪದ ಜೊತೆ. ಪಾಯಸ ಅಂಡ್ ಚಟ್ನೀಸ್ ರೆಸಿಪಿ ವಿಲ್ ಬಿ ಆಡೆಡ್ ಇನ್ ಟು ಡಿಸ್ಕ್ರಿಪ್ಷನ್. ಪಾಯಸ ಮತ್ತು ಚಟ್ನಿ ರೆಸಿಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅದರಲ್ಲಿ ವಿಡಿಯೋ ಲಿಂಕ್